1959 ಮಾರ್ಚ್ 15ರಂದು ಇಂದಿನ ಮುಂಬೈಯಲ್ಲಿ 7 ಮಹಿಳೆಯರು ತಮ್ಮ ಕುಟುಂಬದ ಖರ್ಚಿಗೆ ಸಹಾಯ ಮಾಡಲು ನಿರ್ಧರಿಸಿದರು. ಅವರ ಬಳಿ ಇದ್ದ ಬಂಡವಾಳವೆಂದರೆ ಕೇವಲ 80 ರೂಪಾಯಿಗಳು. ಅವರು ಒಂದು ಕಟ್ಟಡದ ಟೆರೆಸ್ ಮೇಲೆ ಪಾಪಡ್ ತಯಾರಿಸಲು ಶುರು ಮಾಡಿದರು. ಗುಣಮಟ್ಟ ಮತ್ತು ಶ್ರಮದ ಫಲವಾಗಿ ಕೇವಲ 3 ತಿಂಗಳಲ್ಲೇ ಒಂದು ಸಹಕಾರಿ ಸಂಸ್ಥೆಯಾಗಿ ಬೆಳೆಯಲು ಆರಂಭಿಸಿತು. ಮುಂದೆ 1962ರಲ್ಲಿ ಶ್ರೀ ಮಹಿಳಾ ಗೃಹ ಉದ್ಯೋಗ ಲಿಜ್ಜತ್ ಪಾಪಡ್ ಎಂದು ನಾಮಕರಣಗೊಂಡಿತು. ಜಸ್ವಂತಿ ಬೆನ್ ಜಮ್ನಾದಾಸ್ ಪೋಪಟ್ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಿದ ಸಂಸ್ಥೆ ಇವತ್ತು 1600 ಕೋಟಿಗೂ ಅಧಿಕ ವಾರ್ಷಿಕ ವಹಿವಾಟು ಹೊಂದಿದೆ. ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವ ಮತ್ತು ಸಾವಿರಾರು ಮಹಿಳೆಯರ ಬದುಕಿಗೆ ಬೆಳಕಾದ ಸಂಸ್ಥೆ. ಇಲ್ಲಿನ ಸದಸ್ಯ ಮಹಿಳೆಯರೇ ಈ ಸಂಸ್ಥೆಯ ಮಾಲೀಕರು ಮತ್ತು ಲಾಭಾಂಶದಲ್ಲಿ ಸಮಾನ ಪಾಲುದಾರರು. ಲಿಜ್ಜತ್ ಪಾಪಡ್ ಯಶಸ್ಸಿನ ಹಿಂದಿರುವುದು ಬೃಹತ್ ಕಾರ್ಖಾನೆಗಳಲ್ಲ, ಬದಲಿಗೆ ಕೇವಲ 7 ಗುಜರಾತಿ ಮಹಿಳೆಯರ ಪ್ರಾಮಾಣಿಕ ಶ್ರಮ ಮತ್ತು ಸಾಮೂಹಿಕ ಪ್ರಯತ್ನದ ಫಲಿತಾಂಶ.